ರೆಡಿನಾ? ಸೀತಾ ಅತ್ತಿಗೆಗೆ ರಾಮಣ್ಣಂಗೆ ನಮ್ಮನ್ನ ನೋಡಿ ಫುಲ್ ಸರ್ಪ್ರೈಸ್ ಆಗುತ್ತಲ್ವಾ? ಸರ್ಪ್ರೈಸ್ ಆಗುತ್ತೆ. ಸಿಹಿ ಇಲ್ದೆ ತುಂಬಾ ಬೇಜಾರಲ್ಲಿ ಇರ್ತಾರೆ. ಸಿಹಿ ಇಲ್ದೆ ನಮಗೂ ಬೇಜಾರಾಗಿದೆ. ಅವಳೊಂಥರ ಸೂಪರ್. ಪಟ ಪಟ ಅಂತ ಮಾತಾಡ್ಕೊಂಡು ಮನೆಯೆಲ್ಲ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ಲು ಚೂಟಿಯಾಗಿ. ಪಕ್ಕ ಅವಳಿಲ್ದೆ ಇವಾಗ ಮನೆಯೆಲ್ಲ ಖಾಲಿ ಖಾಲಿ ಅನ್ಸಿರುತ್ತೆ. ನಾವೆಲ್ರೂ ಹೋಗಿ ಅವ್ರೆಲ್ರೂ ಚೇರ್ ಅಪ್ ಮಾಡೋಣ. ರಾಮಂತೂ ಸಿಹಿನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ಅದ್ ಹೇಗ್ ಬಿಟ್ಟಿರ್ತಾನೋ. ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ. ಈ PG, ಬೋರ್ಡಿಂಗ್ ಸ್ಕೂಲು, ಹಾಸ್ಟೆಲ್ ಎಲ್ಲ ಒಂಥರ ಡಿಫ್ರೆಂಟೇ ಎಕ್ಸ್ಪೀರಿಯನ್ಸ್ ಅಶೋಕ್. ಮಕ್ಕಳನ್ನ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಮಾಡತ್ತೆ. ನೀ ಹಾಸ್ಟೆಲ್ ಇದ್ದಾಗ ರಾಖಿ ಹೇಗ್ ಸೆಲೆಬ್ರೇಟ್ ಮಾಡ್ತಿದ್ದೆ? ಇವಳು ಪ್ರತಿ ವರ್ಷ ಮನೆಗ್ ಬರ್ತಿದ್ಲು. ಏನಾದ್ರು ಎಮರ್ಜೆನ್ಸಿ ಇದ್ರೆ ರಾಖಿ ಪೋಸ್ಟ್ ಮಾಡ್ತಿದ್ಲು. ಯಾವ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ಲೋ ಬಿಡ್ತಿದ್ಲು, ರಾಖಿ ಅಂತೂ ಖಂಡಿತ ಸೆಲೆಬ್ರೇಟ್ ಮಾಡ್ತಿದ್ಲು. ಅದೇ ದೊಡ್ಡ ಹಬ್ಬ ಇವಳಿಗೆ. ನಾಟ್ ಬ್ಯಾಡ್, ನಾಟ್ ಬ್ಯಾಡ್. ಹೌದು, ಯಾಕಂದ್ರೆ ನಂಗೆ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲಾನು ಈ ಇಬ್ರು ಅಣ್ಣಂದ್ರೆ. ಇವಾಗ ನೀವು ಇದ್ದೀರಾ, ನಾನು ತುಂಬಾನೇ ಲಕ್ಕಿ. ನೀವಿಬ್ರು ಮಾತಾಡೋದ್ ಕೇಳಿಸ್ಕೊತಿದ್ರೆ ನಂಗೆ ಎಮೋಷನ್ಸೇ ಇಲ್ವೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ನಂಗೆ ಯಾರು ಸಿಬ್ಲಿಂಗ್ಸೇ ಇರ್ಲಿಲ್ವಲ್ಲ. ಆದ್ರೆ ಈ ಅಣ್ಣ ತಂಗಿ ಸಂಬಂಧ ನೋಡಕ್ಕೆ ಒಂಥರ ಮಜವಾಗಿದೆ. ಎಷ್ಟು ಮಜಾ ಇರತ್ತೋ ಅಷ್ಟೇ ಸಜೆನೂ ಇರತ್ತೆ. ಕೇಳು ನಿನ್ ಸುಬ್ಬಿನ. ಅಣ್ಣನ ಮೇಲೆ ಎಷ್ಟು ಪ್ರೀತಿನೋ ಅಷ್ಟೇ ಕೋಪನೂ ಬರುತ್ತೆ. 2 ವರ್ಷಗಳಿಂದ ರಾಖಿ ಕಟ್ಟಕ್ ಆಗಿರ್ಲಿಲ್ಲ ಅಂತ ಆಶ್ರಮದಿಂದ ಬಂದ ತಕ್ಷಣ 2 ರಾಖಿ ಒಟ್ಟಿಗೆ ಕಟ್ಟಿದಾಳೆ. ಹೌದೇನೆ? ಬಿಡಿ ಅದಕ್ಕೆ. ನಮ್ಮ ಮನೇಲಿ ನೀನ್ ಒಬ್ನೇ ತಾನೆ ಸಿಹಿನ ಇಷ್ಟಪಡೋ ಪುಣ್ಯಾತ್ಮ. ಸೊ ಎಂಜಾಯ್. ಸಿಹಿ ವಾಟ್ಸ್ ರಾಂಗ್ ವಿತ್ ಯು? ನನ್ಗೇನ್ ಸಿಹಿ ಸ್ಪೆಲ್ಲಿಂಗ್ ಗೊತ್ತಲ್ವಾ? ನೋ ವಿಷಯ ಏನು ಅಂತಂದ್ರೆ ಐ ಮೆಟ್ ಎ ಕ್ಯೂಟ್ ಲಿಟಲ್ ಪೇಷಂಟ್. ಆ ಸ್ಕೂಲ್ ಜೊತೆ ಟೈಪ್ ಆಗೋದಕ್ಕೆ ಐ ವೆರಿ ಹ್ಯಾಪಿ. ಆದ್ರೆ ಖುಷಿ ಪಡುವಂತದ್ದೇನಿದೆ? you're a pediatrician. ದಿನಕ್ಕಿಂತ 100 ಮಕ್ಕಳನ್ನ ಮೀಟ್ ಮಾಡ್ತಿರ್ತೀಯ, ರೈಟ್? ಯಾ, ಬಟ್ ದಿಸ್ ಕಿಡ್ ಇಸ್ ಒಂಥರ ಸ್ಪೆಷಲ್ ಇದ್ದಾಳೆ. ಏನ್ ಸಖತ್ತಾಗಿ ಮಾತಾಡ್ತಾಳೆ ಗೊತ್ತಾ? ಪಟ್ಪಟ ಅಂತ ಪಟಾಕಿ ತರ ಇದ್ದಾಳೆ. ಶಿ ಇಸ್ ವೆರಿ ಕ್ಯೂಟ್. ಇನ್ಮೇಲೆ ಡೈಲಿ ಅವಳನ್ನ ಮೀಟ್ ಮಾಡ್ತೀನಿ ಶಾಲು. ಪಾಪ ಪೋಕಲ್ ಡಯಾಬಿಟೀಸ್ ಇದೆ ಅವಳಿಗೆ. ಓ ಹೌದಾ? ಯಾ, ದಿನ ಅವಳಿಗೆ ಇನ್ಸುಲಿನ್ ಕೊಡಬೇಕು. ಸೊ ದಿನ ಅವಳನ್ನ ಮೀಟ್ ಮಾಡ್ತೀನಿ. ಓಕೆ, ಬಟ್ ಜಾಸ್ತಿ ಹಚ್ಕೋಬೇಡ. ಅವಳು ಇನ್ಯಾರ್ದೋ ಮಗಳು. ನಂಗೆ ಗೊತ್ತು, ತುಂಬಾ ಮುದ್ದಾಗಿದ್ದಾಳೆ ಅಂತ ಹೇಳಿದೆ. ನೀನ್ ಯಾವತ್ತೂ ಬಂದು ಯಾರ ಬಗ್ಗೆನೂ ಇಷ್ಟೆಲ್ಲ ಹೇಳಿರ್ಲಿಲ್ಲ. ಸಿ, ಐ ನೋ ದಟ್ ಯು ಲೈಕ್ ಕಿಡ್ಸ್. ಅದಕ್ಕೆ ಹೇಳ್ತಿದ್ದೀನಿ, ಜಾಸ್ತಿ ಹಚ್ಕೋಬೇಡ. ನಮಗ್ ಮಕ್ಳಿಲ್ಲ ಅಂತ ಊರ್ ಮಕ್ಳನ್ನೆಲ್ಲ ನಮ್ಮ ಮಕ್ಳು ಅಂತ ಅನ್ಕೊಳ್ಳೋದು ತಪ್ಪು. ಅವ್ರಿಗೆ ಅವ್ರ ಪೇರೆಂಟ್ಸ್ ಇರ್ತಾರೆ. ನೀನು ಡಾಕ್ಟರ್ ಡ್ಯೂಟಿ ಅಷ್ಟೇ ಮಾಡು. ಓಕೆ ಓಕೆ ಮೇಡಮ್, ಆಸ್ ಯು ಸೇ. ಹೇಳಿ, ನನ್ನ ಆದ್ನಿ ಕಾಣ್ತಾ ಇಲ್ಲ. ಅವಳ ಯಾಕ ಡಾಕ್ಟರ್ ಅನಂತ ಲಕ್ಷ್ಮಿ ಹಿಂದೆ ಬಿದ್ದಿದ್ದಾಳೋ ಐ ರಿಯಲಿ ಡೋಂಟ್ ನೋ. ಮೇ ಬಿ ಇಟ್ಸ್ ಅ ಹಿಂಟ್. ಫಾರ್ ವಾಟ್? ಅದೇ ಶಾಲು. ಬೇಡ ಶ್ಯಾಮ್, ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಇಟ್. ಅಷ್ಟೇ. ಬೇಜಾರು ಯಾಕೆ? ಖುಷಿ ಪಡ್ಬೇಕು ನೀನು. ಖುಷಿನಾ? ಯಾಕೆ? ಪೀಡಿಯಾಟ್ರಿ ಓದಿದ್ಯಾ, ಲೈಫ್ ಲಾಂಗ್ ಮಕ್ಳು ನೋಡ್ತಾನೆ ಇರ್ತೀಯಾ, ಪಕ್ಕದ ಸ್ಕೂಲ್ ಜೊತೆ ಟೈಅಪ್ ಮಾಡ್ಕೊಂಡಿದ್ಯಾ, ಈಗ ಬೇರೆ ದಿನ ಯಾರದು ಸಿಹಿ ಆ ಮಗುನು ನೋಡ್ತೀಯಾ. ಬೇರೆ ಇನ್ನೇನ್ ಬೇಕು ಹೇಳು? ಹ್ಯಾಪಿ? ಯಾ, HAPPY. Let's be friends. ನನ್ನ ಟೇಸ್ಟ್ ನೋಡಿ ಹೇಗಿದೆ ಅಂತ. ಅದು ಪಿಂಕ್ ಅಂತೆ, ಪಿಂಕ್. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಹೇಳೋ ಮಾತನ್ನ ಸ್ವಲ್ಪ ಕೇಳ್ಬೇಕಪ್ಪ. ಥ್ಯಾಂಕ್ ಯು ರಾಮ್, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಗೆ ಹೇಳಿದ್ದೆ, ನೆನಪಿದ್ಯಾ? ನೀವು ಬಾಸ್, ನಾನೊಬ್ಬ ನಾರ್ಮಲ್ ಎಂಪ್ಲಾಯ್, ನೀವು ನನ್ನಿಂದ ದೂರ ಇರಬೇಕು ಅಂತ. ಇವಾಗ ಅದ್ರ ಬಗ್ಗೆ ಎಲ್ಲ ನೆನ್ಸ್ಕೊಂಡ್ರೆ ಎಷ್ಟು ನಗು ಬರೋದು ಗೊತ್ತಾ? ಹೌದೌದು, ನಾನು ಎಷ್ಟು ನೊಂದ್ಕೊಂಡಿದ್ದೆ ಅಂತ ನನಗೆ ಗೊತ್ತು. ನೊಂದ್ಕೊಂಡಿದ್ರಾ? ಮತ್ತಿನ್ನೇನು, ನಂಗೆ ಬೇಜಾರಾಗಲ್ವಾ? ಐಮ್ ಸಾರಿ ರಾಮ್. ಈಗ ಬೈತಿದ್ದವಳು ನನ್ನ ಹೆಂಡತಿ ಆಗಿದ್ದಾಳೆ ಅಂತ ಪ್ಲೀಸ್ ರಿವೆಂಜ್ ಎಲ್ಲ ತಗೋಬೇಡಿ, ಆಯ್ತಾ? ಆಗಲ್ಲ ಏನಿಲ್ಲ. ಈಗ ನೋಡಿ, ಕೈ ಹಿಡಿದ ಹೆಂಡತಿನ ಅರ್ಥ ಮಾಡ್ಕೊಂಡು ಅನುಸರಿಸ್ಕೊಂಡು ಹೋಗೋವನೇ ನಿಜವಾದ ಬಾಸ್. ಏನಂತೀರಾ? ಓಕೆ ಬಾಸ್. ಆಕ್ಚುಲಿ ನನ್ನ ಬಾಸೇ. ಈಗ ನೋಡಿ, ಬಾಸ್ ಹೋದವನು ನನ್ನ ಮುದ್ದಾದ ಹೆಂಡತಿಗೆ ಸೀರೆ ಉಡ್ಸೋಕ್ಕೂ ಹೆಲ್ಪ್ ಮಾಡ್ತಿದ್ದಾನೆ.
ಎಷ್ಟು ಒಳ್ಳೆ ಬಾಸ್ ಅಲ್ವಾ? ಅದೇನೋ ನಿಜ. ನೀವು ತುಂಬಾ ಒಳ್ಳೆ ವ್ಯಕ್ತಿ, ತುಂಬಾ ಒಳ್ಳೆ ಬಾಸ್, ತುಂಬಾ ಒಳ್ಳೆ ಗಂಡ, ತುಂಬಾ ಒಳ್ಳೆ ಅಪ್ಪ, ಹಾಗೆ ತುಂಬಾ ಒಳ್ಳೆ ಅಣ್ಣ ಕೂಡ. ಇವತ್ತು ರಕ್ಷಾ ಬಂಧನ ಅಲ್ವಾ? ಕರೆಕ್ಟ್ ಅಲ್ವಾ? ಇಷ್ಟೊತ್ತಿಗೆಲ್ಲ ಅಂಜಲಿ ಫೋನ್ ಬರ್ಬೇಕಾಗಿತ್ತು. ಪ್ರತಿ ವರ್ಷ ನಾನು ಅಶೋಕ ಅಂಜಲಿ ಸೇರ್ಕೊಂಡಿದ್ದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ಅವ್ರು ಹಾಸ್ಪಿಟಲ್ ಅಲ್ಲಿ ಇದ್ದಾಗ್ಲೂ ಎಲ್ಲೇ ಇದ್ರು ರಾಖಿನ ಕೊರಿಯರ್ ಮಾಡ್ಬಿಟ್ಟಿರೋಳು. ಈ ಸಿಹಿ ಯೋಚನೆಯಲ್ಲಿ ಇದೆಲ್ಲ ಮರ್ತೇ ಹೋಗಿತ್ತು. ಅಣ್ಣಗೊಂದು ಕಾಲ್ ಮಾಡ್ಬಿಟ್ಟು ಬರ್ಲಾ? ಯಾ ಶೋರ್. Come on, Silly, read. My home. My ಯಾ ಹೇಳು ಕರೆಕ್ಟ್. my ಮುಂದೆ ಹೇಳು. ಏನಾಯ್ತು? ಇದು ಮೈ ಹೋಮ್. ಹೇಳು. ma'am, I am missing my home. ಸಿಹಿ, ಡೋಂಟ್ ಕ್ರೈ, ಇಟ್ಸ್ ಓಕೆ. ಇಲ್ಲಿರೋರೆಲ್ಲರೂ ಅವ್ರ ಮನೆನ ಮಿಸ್ ಮಾಡ್ಕೊಂತ ಇರ್ತಾರೆ. ಗುಡ್ ಗರ್ಲ್ ಅಲ್ವಾ ನೀನು? ಸೊ ನಿಮ್ಮ ಮನೇಲಿ ಯಾರ್ಯಾರಿದಾರೆ ಅಂತ ಹೇಳ್ತೀಯಾ? ತಾತ, ಅಪ್ಪ, ಅಮ್ಮ, ಬಡ್ಡಿ ಬಂಗಾರಮ್ಮ ಆಂಟಿ, ಕ್ಯೂಟ್ ಅಕ್ಕ, ಬ್ರದರು, ಕ್ರಿಕೆಟ್ ಅಂಕಲ್, ಮೂರ್ತಿ ತಾತ, ಶಾಂತಜ್ಜಿ, ಪ್ರೀ. ನಾನು ಅವ್ರಿಗೆ ಪ್ರಿಯಾ ಆಂಟಿ ಅಂದ್ರೆ ಅವ್ರ ಕೋಪ ಬರುತ್ತೆ, ಅದಕ್ಕೆ ಪ್ರೀ ಅಂತ ಕರಿತೀನಿ. ಮತ್ತೆ ಆಕೋಶ್ ಅಂಕಲ್, ಇಲ್ಲ 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 ಅಶೋಕ್ ಅಂಕಲ್ ನನಗೆ ಹೇಳಕ್ ಬರುತ್ತೆ, ಅದ್ರ ನಾನು ಸುಮ್ಮನೆ ಹೇಳ್ತೀನಿ. ಅಶೋಕ್ ಅಂಕಲ್ ಮತ್ತೆ ಅಂಜು ಅಕ್ಕ. ಓಕೆ ಓಕೆ, ತುಂಬಾ ಜನ ಇದಾರಲ್ಲ.